ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಇಂದಿಗೆ ಜಾತಿ ಜನಗಣತಿ ಸಮೀಕ್ಷೆ ಮುಕ್ತಾಯ. ಅಕ್ಟೋಬರ್ 31ಕ್ಕೆ ಡೆಡ್ಲೈನ್ ನೀಡಿದ್ದ ಸರ್ಕಾರ. ಹಾಗಾಗಿ ಇವತ್ತು ಸಂಜೆ ಮನೆ ಸಮೀಕ್ಷೆ ಮುಕ್ತಾಯ ಆಗತ್ತೆ. ಗ್ರಾಮೀಣ ಭಾಗದ ಸಮೀಕ್ಷೆ ಬಹುತೇಕ ಪೂರ್ಣ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಆಗ್ತಿರೋದು ಏನು? ಮೊದಲ ದಿನದಿಂದಲೂ ಈ ಸಮೀಕ್ಷೆಗೆ ಹಿನ್ನಡೆ ಆಗ್ತಾ ಇರೋದು, ಅಡೆತಡೆ ಆಗ್ತಾ ಇರೋದು, ಅಡ್ಡಿ ಆಗ್ತಾ ಇರೋದು ಈ ಗ್ರೇಟರ್ ಬೆಂಗಳೂರು ವ್ಯಾಪ್ತಿನೇ. ಇಲ್ಲಿ ಸಮೀಕ್ಷೆ ಅಂದ್ಕೊಂಡಿದ್ದ ಮಟ್ಟಿಗೆ ಅನ್ಕೊಂಡಿದ್ದ ಹಂತಕ್ಕೆ ರೀಚ್ ಆಗೋದಕ್ಕೆ ಆಗ್ತಾನೆ ಇಲ್ಲ, ಕಷ್ಟ ಆಗ್ತಾ ಇದೆ. ಹೀಗಾಗಿ ಸಮೀಕ್ಷಾ ಅವಧಿಯ ವಿಸ್ತರಣೆ ಮಾಡಬೇಕು ಅನ್ನುವಂಥ ಪ್ಲಾನ್ ಇದೆ. ಕೇವಲ ಆನ್ಲೈನ್ ಮೂಲಕ ಭರ್ತಿ ಮಾಡೋದಕ್ಕೆ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಬಾರಿ ಅಂತ ಮುಂದಕ್ಕೆ ಹಾಕೋದು? ಈಗಾಗಲೇ ಡೆಡ್ಲೈನ್ ಅನ್ನು ಎರಡೆರಡು ಬಾರಿ ಮುಂದಕ್ಕೆ ಹಾಕೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಆನ್ಲೈನ್ನಲ್ಲಿ ನಾವು ಭರ್ತಿ ಮಾಡೋದು ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಗ್ರೇಟರ್ ಬೆಂಗಳೂರು ಈ ಭಾಗದಲ್ಲೇ ಸ್ವಲ್ಪ ಸಮಸ್ಯೆ. ಯಾಕಂದರೆ ಮನೇಲಿ ಯಾರೂ ಇರಲ್ಲ ಒಂದು, ಇನ್ನೊಂದು ಕೆಲವರು ನೀಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ. ಆಮೇಲೆ ಈ ಏರಿಯಾಗಳು ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಹೆಂಗಿರುತ್ತೆ ಅಂತ. ಈಗ ನಾವು ಗ್ರಾಮೀಣ ಭಾಗದಲ್ಲಿ ಏನಾಗ್ಬಿಡುತ್ತೆ, ಒಂದು ದಿನಕ್ಕೆ ಒಂದು 10-15 ಮನೇನ ಮುಗಿಸ್ಬಿಡ್ಬೋದು. ಬಟ್ ನಿಮಗೆ ಬೆಂಗಳೂರು ಅಂತ ಬಂದಾಗ ಒಂದು 5ರಿಂದ 6 ಮುಗಿಸೋಷ್ಟೊತ್ತಿಗೆ ಸಾಕಾಗಿ ಹೋಗಿರುತ್ತೆ. ಅಲ್ಲಿ ಕೆಲವ್ರು ಮನೇಲೇ ಇರೋದಿಲ್ಲ, ಮತ್ತೆ ನಾಳೆ ಹೋಗಬೇಕಾಗತ್ತೆ, ನಾಳೆ ಹೋದರೆ ಆಗಲೂ ಇರಲ್ಲ, ಮತ್ತು ಇನ್ನೊಂದು ದಿನ ಹೋಗಬೇಕಾಗತ್ತೆ. ಈ ಥರ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಅನ್ಕೊಂಡಿದ್ದ ದಿನಕ್ಕೆ ಅನ್ಕೊಂಡಿದ್ದ ಮಟ್ಟಿಗೆ ರೀಚ್ ಆಗೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇವ್ರು ಏನು ಪ್ಲಾನ್ ಮಾಡ್ಕೊಳ್ತಿದ್ದಾರೆ, ಈ ಅವಧಿಯನ್ನು ಮತ್ತಷ್ಟು ವಿವರಿಸ್ಕೊಂಡು ಹೋಗ್ತಾ ಇದ್ರೆ ವಿಸ್ತರಿಸ್ಕೊಂಡು ಸಾಧ್ಯ ಆಗಲ್ಲ. ಹಾಗಾಗಿ ಅವರು ಒಂದು ಕೆಲಸ ಮಾಡೋಣ, ಆನ್ಲೈನ್ ಮುಖಾಂತರವಾಗಿ ಭರ್ತಿ ಮಾಡೋದು ಬೆಟರ್ ಅಂತ ಅನ್ಸುತ್ತೀಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾದ್ರೂ ಸರಿ ಹೋಗುತ್ತಾ? ಬೆಂಗಳೂರಿನಲ್ಲಿ ಏನೆಲ್ಲ ಮೊಬೈಲ್ ಇರುತ್ತೆ ಅಥವಾ ಬೇರೆ ಕಡೆ ಹೋಗಿ ಆನ್ಲೈನಲ್ಲಿ ಭರ್ತಿ ಮಾಡಿ ಅಂತಂದರೆ ಮಾಡೋದಕ್ಕೆ ರೆಡಿನೂ ಕೂಡ ಇರ್ತಾರೆ. ಹಾಗಾಗಿ ಇಂದಿನಿಂದ ನವೆಂಬರ್ 10ರವರೆಗೆ ಅವಧಿ ವಿಸ್ತರಣೆ. ಈವರೆಗೆ ಯಾರು ಭಾಗವಹಿಸಿಲ್ವೋ ಅವರು ಸೇರ್ಪಡೆಗೆ ಅವಕಾಶ ಇರುತ್ತೆ. ನವೆಂಬರ್ 10ರೊಳಗೆ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಅಧಿಕೃತವಾಗಿ ಈ ವಿಚಾರವನ್ನು ಪ್ರಕಟಣೆ ಮಾಡಲಾಗಿದೆ. ನವೆಂಬರ್ 10ರವರೆಗೆ ಅವಧಿಯನ್ನು ವಿಸ್ತರಿಸ್ತಾ ಇದ್ದಾರಂತೆ. ಸಮಯ ಸಾಕಾಗ್ತಾ ಇಲ್ಲ, ಹಾಗಾಗಿ ನವೆಂಬರ್ 10ರವರೆಗೆ ಅವಧಿಯನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಯಾರ್ಯಾರಿಗೆ ಈ ಸಮೀಕ್ಷೆಯಲ್ಲಿ ಭಾಗವಹಿಸಕ್ಕೆ ಆಗಿಲ್ವೋ ಅವ್ರುಗಳು ಆಗ ಭಾಗವಹಿಸ್ಬೋದು, ಹೆಸರನ್ನ ಸೇರ್ಪಡೆ ಮಾಡಬಹುದು ಅಂತ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ನವೆಂಬರ್ 10ರೊಳಗೆ ಆನ್ಲೈನ್ ಮುಖಾಂತರವಾಗಿ ರಿಜಿಸ್ಟರ್ ಮಾಡಿ ಅಂತ ಕೂಡ ಅವಕಾಶ ಕೊಟ್ಟಿದ್ದಾರೆ. ನೀವು ಆನ್ಲೈನ್ ಮುಖಾಂತರವಾಗಿ ಕೂಡ ರಿಜಿಸ್ಟರ್ ಮಾಡಿಸ್ಕೊಳ್ಬಹುದು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಪ್ರಕಟಣೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲರೂ ಸಮೀಕ್ಷೆ ಬಗ್ಗೆ ವಿವರವಾಗಿ ಹೇಳಲೇಬೇಕು ಅಂತ ಏನಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬಿಡ್ಬೋದು. ಬಟ್ ನಮಗೆ ಇಷ್ಟ ಇಲ್ಲ, ನಾವು ಇದರಲ್ಲಿ ಭಾಗವಹಿಸ್ತಿಲ್ಲ ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ. ಬಟ್ ನೀವು ಏನು ಹೇಳ್ದಂಗಿತ್ತು ಅಂತ ಅಂದರೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅನ್ನೋದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಯಾರಿಗೆಲ್ಲ ಡೀಟೇಲ್ಸ್ನೆಲ್ಲ ನೀಡಬೇಕು, ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು, ನಾವು ಭಾಗವಹಿಸೋದ್ರಿಂದ ನಮ್ಮ ಜಾತಿ, ನಮ್ಮ ಧರ್ಮ, ಈ ವಿಚಾರದಲ್ಲೂ ಕೂಡ ಒಂದು ಅಂಕಿ ಸಂಖ್ಯೆ ಅನ್ನೋದು ಗೊತ್ತಾಗುತ್ತೆ ಅಂತ ಇದ್ದರೆ, ಸೇರ್ಪಡೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಆನ್ಲೈನ್ ಮುಖಾಂತರವಾಗಿಯೂ ಕೂಡ ಇದನ್ನು ಫುಲ್ಫಿಲ್ ಮಾಡ್ಬೋದು. ನವೆಂಬರ್ 10ರವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಆಗ್ತಾ ಇಲ್ಲ, ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ನೋಡಿ. ನಿಮಗೆ ಸ್ಟಾರ್ಟಿಂಗಲ್ಲೆಲ್ಲ ಟೆಕ್ನಿಕಲ್ ಎರರ್ಸ್ ಕಂಡು ಬಂತು. ಅದಾದಮೇಲೆ ಈ ಸಮೀಕ್ಷೆ ಮಾಡೋರ್ದೇ ಸಮಸ್ಯೆ ಆಯಿತು. ಆ ನಂತರ ಸಮೀಕ್ಷೆ ಹೋದಂಥ ಸಂದರ್ಭದಲ್ಲಿ ಜನ ಮನೇಲೇ ಇರ್ತಿರ್ಲಿಲ್ಲ, ನೀಟಾಗಿ ರೆಸ್ಪಾನ್ಸು ಮಾಡ್ತಾ ಇರಲಿಲ್ಲ, ಅದು ಕೂಡ ಸಮಸ್ಯೆ ಆಗಿತ್ತು. ಸೊ ಈಗ ಅದಕ್ಕೇನೆ 10ರ ತನಕ ನೋಡೋಣ ಅಂತ 10ರ ತನಕ ಗಡುವು ಕೊಟ್ಟಿದ್ದಾರೆ. ಸೊ 10ರ ತನಕ ಅಂತಂದರೆ ಕರೆಕ್ಟಾಗಿ 11 ದಿನ ಆಗತ್ತೆ. ನೀವು ಯಾರ್ಯಾರು ಫಿಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಭರ್ತಿ ಮಾಡೋದು ಸೂಕ್ತ ಆಗಿದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಮತ್ತೆ ನವೆಂಬರ್ 10ರ ತನಕ ವಿಸ್ತರಣೆ ಆಗಿದೆ, ಬಟ್ ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಮ್ಯಾನ್ಯುಯಲ್ ಆಗಿ ಮಾಡಬೇಕಾದ್ರೆ ಸಮಸ್ಯೆಗಳು ಎದುರಾಗ್ತಾ ಇತ್ತು. ಆನ್ಲೈನ್ ಅಂತ ಅಂದಾಗ ಅದಕ್ಕೆಲ್ಲ ಸಿದ್ಧತೆಗಳಾಗಿದೆಯಾ? ಕೆಲವರು ಮಾಡ್ತಾ ಇದ್ದಾರೆ ಆಲ್ರೆಡಿ, ಏನು ಪ್ರಾಬ್ಲಮ್ ಇಲ್ಲ, ಏನು ಇಶ್ಯೂಸ್ ಇಲ್ವಾ ಶಿವು? ಇತಿ ಜಾತಿ ಗಣತಿ ಸಮೀಕ್ಷೆ ರಾಜ್ಯದಲ್ಲಿ ನಡೀತಾ ಇದೆ. ಈಗಾಗಲೇ 3 ಬಾರಿ ಅವಧಿಯನ್ನ ವಿಸ್ತರಣೆ ಮಾಡಲಾಗಿತ್ತು. ಯಾಕೆಂದ್ರೆ ಕೊಟ್ಟಂತಹ ಸಮಯದಲ್ಲಿ ಪೂರ್ಣ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ 3 ಬಾರಿ ಸಮಯವನ್ನ ವಿಸ್ತರಣೆ ಮಾಡಲಾಗಿತ್ತು. ಇದೀಗ ಮತ್ತೆ ಇವತ್ತಿಗೆ ಡೆಡ್ಲೈನ್ ಇತ್ತು. ಅಕ್ಟೋಬರ್ 31ರೊಳಗೆ ನೀವು ರಾಜ್ಯಾದ್ಯಂತ ಏನ್ ಸಮೀಕ್ಷೆಯನ್ನ ಮಾಡ್ತಾ ಇದ್ರಿ, ಈಗಾಗಲೇ 96% ಸಮೀಕ್ಷೆ ಮುಗಿದಿತ್ತು. ಆ ಸಂದರ್ಭದಲ್ಲಿ ಮತ್ತೆ 10 ದಿನಗಳ ಕಾಲ ಸಮಯಾವಕಾಶವನ್ನ ಕೊಟ್ಟಿತ್ತು. ಬೆಂಗಳೂರಿನಲ್ಲಿ 43% ಮಾತ್ರ ಸಮೀಕ್ಷೆ ಆಗಿತ್ತು. ಹಾಗಾಗಿ ಇಲ್ಲೂ 10 ದಿನಗಳ ಕಾಲ ಸಮಯಾವಕಾಶವನ್ನ ಹಿಂದೆ ಕೊಡಲಾಗಿತ್ತು. ಇವತ್ತು ಡೆಡ್ಲೈನ್ ಸಂಜೆಯೊಳಗೆ ಸಂಪೂರ್ಣವಾದಂತಹ ಒಂದು ಸಮೀಕ್ಷೆಯನ್ನ ಮುಗಿಸ್ಬೇಕಾಗತ್ತೆ, ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡ್ಬೇಕಾಗತ್ತೆ. ಆದ್ರೆ ಇನ್ನೂ ಕೂಡ ಕೆಲವರು ಹೆಸರುಗಳು ಬಿಟ್ಟೋಗಿದೆ, ಕುಟುಂಬಗಳ ಸಮೀಕ್ಷೆ ಆಗಿಲ್ಲ ಅನ್ನುವಂತ ಮಾಹಿತಿಗಳು OBC ಆಯೋಗಕ್ಕೆ ಬಂದಿದೆ. ಆ ಕಾರಣಕ್ಕೆ ಈಗ ರಾಜ್ಯಾದ್ಯಂತ ಏನ್ ಸಮೀಕ್ಷೆಯನ್ನ ಮಾಡಲಾಗಿತ್ತು ಅದು
ಶೇಕಡ 99% ಈಗಾಗಲೇ ಮುಕ್ತಾಯವಾಗಿದೆ. ಬೆಂಗಳೂರಿನಲ್ಲಿ ಇನ್ನೂ ಶೇಕಡ 58ರಷ್ಟು ಸಮೀಕ್ಷೆ ಆಗಿದೆ ಅನ್ನುವಂತ ಒಂದು ಮಾಹಿತಿಗಳಿದೆ. ಹಾಗಾಗಿ ಆನ್ಲೈನ್ ಮೂಲಕ ಈಗ ಯಾರು ರಿಜಿಸ್ಟರ್ ಆಗಿಲ್ಲ ಅವರು ತಮ್ಮ ಮಾಹಿತಿಯನ್ನ ಆನ್ಲೈನ್ ಮೂಲಕ ನೀವು ದಾಖಲಿಸಬಹುದು ಅಂತೇಳಿ ಸಮಯಾವಕಾಶವನ್ನ 10 ದಿನಗಳ ಕಾಲ ಮತ್ತೆ ನೀಡಲಾಗಿದೆ. ನವೆಂಬರ್ 10ರವರೆಗೆ ಆನ್ಲೈನ್ ಅಲ್ಲಿ ಎಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸಬಹುದು ಮತ್ತೆ ತಮ್ಮ ಮಾಹಿತಿಗಳನ್ನ, ವೈಯಕ್ತಿಕ ಮಾಹಿತಿಗಳು ಮತ್ತೆ ಕುಟುಂಬದ ಮಾಹಿತಿಯನ್ನ ಅಲ್ಲಿ ದಾಖಲಿಸಬಹುದು. ಯಾಕಂದ್ರೆ ಈಗ ಬೆಂಗಳೂರಿನಲ್ಲಿರುವಂತವ್ರು ಸಮೀಕ್ಷೆದಾರರು ಮನೆ ಬಳಿ ಬಂದಾಗ್ಲೂ ಕೂಡ ಕೆಲವರು ಸಮೀಕ್ಷೆಗೆ ಭಾಗವಹಿಸಿಲ್ಲ, ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಗಳಿದೆ. ಯಾಕಂದ್ರೆ ಗಣತಿದಾರರನ್ನ ವಾಪಸ್ ಕಳಿಸಿರುವಂತಹ ನಿದರ್ಶನಗಳು ಕೂಡ ಇದೆ. ಹಾಗಾಗಿ ಆನ್ಲೈನ್ ಮೂಲಕ ಈಗ ಕೊಟ್ಟಿರೋದ್ರಿಂದ ಸಹಜವಾಗಿ ಯಾರು ಕೂಡ ನಿಮ್ಮ ಆಸ್ತಿ ಎಷ್ಟಿದೆ, ನಿಮ್ಮ ಇದೆಷ್ಟಿದೆ ಏನು ಕೇಳೋದಕ್ಕೆ ಸಾಧ್ಯ ಇರೋದಿಲ್ಲ. ಸಂಪೂರ್ಣವಾಗಿ ಡೀಟೇಲ್ಸ್ ಇರುತ್ತೆ. ಅಲ್ಲಿ ಯಾವ ಕಾಲಮ್ ಅನ್ನ ಫಿಲ್ ಮಾಡ್ಬೇಕು ಅದನ್ನ ಮುಗಿಸಿದ್ರೆ ಈಗ ರಿಜಿಸ್ಟರ್ ಆಗತ್ತೆ. ಹಾಗಾಗಿ 10 ದಿನದ ಒಳಗೆ ಯಾರೆಲ್ಲ ಸಮೀಕ್ಷೆಯಲ್ಲಿ ಭಾಗವಹಿಸಿಲ್ಲ ಅವರೆಲ್ಲರೂ ಕೂಡ ಆನ್ಲೈನ್ ಮೂಲಕ ದಾಖಲಿಸಿಕೊಳ್ಳಬಹುದು ಅನ್ನುವಂತ ಆದೇಶವನ್ನ ಈಗ OBC ಆಯೋಗ ಮಾಡಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.